ನಮಸ್ಕಾರ ವೀಕ್ಷಕರೇ. ಸೊ ಇವತ್ತಿನ ದಿನ ನಾವು ಇನ್ನೊಂದು ವಿಶೇಷವಾಗಿರ್ತಕ್ಕಂಥ ಒಂದು ಸಸ್ಯವನ್ನು ನೋಡ್ತಾ ಹೋಗೋಣ. ಸೊ ಅದ್ಯಾವುದಪ್ಪ ಅಂತಂದರೆ ಕಾಮಕಸ್ತೂರಿ ಅಂತೇಳಿ. ಈ ಕಾಮಕಸ್ತೂರಿಯ ಒಂದು ಉಪಯೋಗ ಮತ್ತು ಅದು ಯಾವ ಥರ ನಾವು ಯೂಸ್ ಮಾಡಬೇಕು, ಅದರ ಬೆನಿಫಿಟ್ಸ್ ಏನಿದೆ, ಈ ವಿಚಾರವಾಗಿ ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ ವೀಕ್ಷಕರೇ. ಈ ಒಂದು ಸಸ್ಯದ ಉಪಯೋಗವನ್ನ ನಾವು ನೋಡ್ತಾ ಹೋದ್ರೆ ಮೊದಲನೇದಾಗಿ ಈ ಒಂದು ಕಾಮಕಸ್ತೂರಿ ಅಂತಕ್ಕಂಥದ್ದು ಇದರ ನೇಮ್ ತಿಳಿಸೋ ರೀತಿ ಇದು ಕಾಮವನ್ನ ಉತ್ತೇಜನ ಮಾಡ್ತಕ್ಕಂಥ ಒಂದು ಸಸ್ಯ ಆಗಿರತ್ತೆ. ಮತ್ತಾಮೇಲೆ ಇದ್ರದ್ದು ಲೀಸ್ಟ್ ಆಫ್ ಬೆನಿಫಿಟ್ಸ್ ಅಂತ ನೋಡ್ತಾ ಹೋದ್ರೆ ಇದು ಅತ್ಯಂತ ಪರಿಣಾಮಕಾರಿಯಾಗಿರತಕ್ಕಂಥ ಒಂದು ಸಸ್ಯ. ಹಲವಾರು ಆರೋಗ್ಯ ಸಮಸ್ಯೆಗಳನ್ನ ಸುಧಾರಣೆ ಮಾಡ್ತಕ್ಕಂಥ ಒಂದು ಕ್ಯಾರೆಕ್ಟರ್ ಗುಣಲಕ್ಷಣವನ್ನ ಇದು ಹೊಂದಿರುತ್ತೆ. ಇದನ್ನ ವಿವಿಧ ರೀತಿನಲ್ಲಿ ನಾವು ಉಪಯೋಗ ಮಾಡ್ತಾ ಹೋದಾಗ ಅದು ಡಿಫ್ರೆಂಟ್ ಡಿಸೀಸಸ್ಗಳಿಗೆ ಅಂದ್ರೆ ಬೇರೆ ಬೇರೆ ತರದ ಸಮಸ್ಯೆಗಳಿಗೆ, ಆರೋಗ್ಯ ಸಮಸ್ಯೆಗಳಿಗೆ ಅದು ಪರಿಣಾಮಕಾರಿಯಾಗಿ ಸಮಸ್ಯೆಯನ್ನ ನಿವಾರಣೆ ಮಾಡುವಲ್ಲಿ ಉತ್ತಮ ಕೆಲಸ ಮಾಡುತ್ತೆ. ಮೊದಲನೇದಾಗಿ ನಾವು ನೋಡ್ತಾ ಹೋದ್ರೆ ಇದು ನಾವೆಲ್ಲ ನೋಡಿದೀವಿ, ನೀರಲ್ಲಿ ಹಾಕಿದಾಗ ಅದು ಏನಾಗುತ್ತೆ, ಸ್ವಲ್ಪ ಊದ್ಕೊಂಡು ಬಲ್ಜ್ ಪೋರ್ಷನ್ ಆಗುತ್ತೆ. ಸೊ ಅಂದ್ರೆ ನೀರಿನ ಅಂಶವನ್ನ ಹಿಡಿದಿಟ್ಕೊಳುತ್ತೆ, ಸ್ನಿಗ್ಧತೆ ಇರುತ್ತೆ ಜಾಸ್ತಿ. ಸೊ ಹಾಗಾಗಿ ಇದು ನೇರವಾಗಿ ಮಲಬದ್ಧತೆಯ ಮೇಲೆ ಅತ್ಯಂತ ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸವನ್ನ ಮಾಡುತ್ತೆ. ಮೊದಲನೇದಾಗಿ ಒಂದು. ಮತ್ತೆ ಎರಡನೇದಾಗಿ ಇದು ಶೀತವರ್ಧಕ. ಅಂದ್ರೆ ಇದು ನಾವು ಬೇಸಿಗೆನಲ್ಲಿ ಏನಾದ್ರೂ ನಮಗೆ ಬಾಡಿನಲ್ಲಿ ಉಷ್ಣತೆ ಜಾಸ್ತಿ ಆಗಿದ್ದಾಗ, ಸೂರ್ಯನ ಬಿಸಿಲಿಂದ ನಮಗೆ ಉಷ್ಣತೆ ಜಾಸ್ತಿ ಆಗಿದ್ರೆ, ಸೊ ಅದನ್ನ ಬಾಡಿಯನ್ನ ಕೂಲ್ ಮಾಡೋದಕ್ಕೋಸ್ಕರ ಇದನ್ನ ಸೇವನೆ ಮಾಡ್ತಕ್ಕಂಥದ್ದು. ಹಾಗಾಗಿ ಬಾಡಿ ತನುವಾಗುತ್ತೆ ಅಂತ. ಓಕೆನಾ. ಇದೆಲ್ಲ ನಮ್ಮ ಬಯಲು ಪ್ರದೇಶದ ಹೊಲಗಳಲ್ಲಿ ಕಳೆಗಿಡ ಆಗಿ ಬೆಳೆಯುತ್ತೆ. ನಮ್ಮಲ್ಲೆಲ್ಲಾನು ಇದು ಒಣಗಿರ್ತಕ್ಕಂಥ ಗಿಡದಿಂದ ಕಾಳನ್ನ ಆರಿಸ್ಕೊಂಡ್ಬಂದು ಬೇಸಿಗೆನಲ್ಲಿ ನಾವು ಬೆಳೆಸ್ತಕ್ಕಂಥ ಪದ್ಧತಿ ನಮ್ಮಲ್ಲಿದೆ. ಈಗ ಇತ್ತೀಚೆಗೆ ಇದು ವೈರಲ್ ಆಗಿರೋದ್ರಿಂದ ಇದ್ರದ್ದು ಏನು ಉಪಯೋಗಗಳು ಹೆಚ್ಚಿನದಾಗಿ ನಮಗೆ ಕಾಣಿಸ್ತದೆ ಅಷ್ಟೇನೆ. ಆದ್ರೆ ಬಯಲು ಪ್ರದೇಶದಲ್ಲಿ ಇದನ್ನ ಪ್ರತಿ ವರ್ಷ ಬೇಸಿಗೆನಲ್ಲಿ ಯೂಸ್ ಮಾಡೋದು ಒಂದು ಆಚರಣೆ ತರ ಇದೆ. ಓಕೆನಾ. ಮತ್ತೆ ಆಮೇಲೆ ಉಷ್ಣತೆಯನ್ನ ಕಡಿಮೆ ಮಾಡೋದಿಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತೆ ಆಮೇಲೆ ಇದನ್ನ ಡೈಲಿ ಫ್ರೀಕ್ವೆಂಟ್ ಆಗಿ ಯೂಸ್ ಮಾಡೋದ್ರಿಂದ ಸೊ ಡಯಾಬಿಟಿಸ್ ಅನ್ನ ಬ್ಯಾಲೆನ್ಸಿಂಗ್ ಅನ್ನ ಮಾಡಬಹುದು. ಮತ್ತೆ ಆಮೇಲೆ ಇದು ತೂಕವನ್ನ ಕಡಿಮೆ ಮಾಡೋದಿಕ್ಕೆ ಸಹಾಯ ಮಾಡುತ್ತೆ. ಯಾವ ರೀತಿಯಾಗಿ ಅಂತಂದ್ರೆ ಇದು ನಮ್ಗೆ ಇದರಲ್ಲಿ ಫೈಬರ್ ಅಂಶ ಜಾಸ್ತಿ ಇರೋದ್ರಿಂದ ಇದರ ಸೇವನೆ ಮಾಡಿದಾಗ ನಮಗೆ ಹೊಟ್ಟೆ ಹಸಿವಿನ ಪ್ರಮಾಣ ಕಡಿಮೆ ಆಗುತ್ತೆ. ಸೊ ಆ ತರ ಕಡಿಮೆ ಆಗೋದ್ರಿಂದ ನಮ್ಗೆ ಈ ಜಂಕ್ ಫುಡ್ಗಳು ಅದು ಇದು ಅಥವಾ ಯಾವ್ದೋ ರೋಡ್ ಸೈಡ್ ಫುಡ್ಗಳನ್ನ ತಿನ್ನೋದು ಕಡಿಮೆ ಆಗುತ್ತೆ. ಸೊ ಆ ರೀತಿಯಾಗಿ ತೂಕ ಕಡಿಮೆ ಮಾಡುವಲ್ಲಿ ಇದು ಹೆಲ್ಪ್ ಮಾಡುತ್ತೆ. ಮತ್ತೆ ಆಮೇಲೆ BP ಅನ್ನ ಮೇಂಟೆನೆನ್ಸ್ ಮಾಡುತ್ತೆ. ನಮ್ಮ ದೇಹದಲ್ಲಿ ರಕ್ತದ BP ಏನಿದೆಯಲ್ಲ, ಬ್ಲಡ್ ಪ್ರೆಷರು, ಅದನ್ನ ಮ್ಯಾನೇಜ್ ಮಾಡೋದಿಕ್ಕೆ ಸಹಾಯ ಮಾಡುತ್ತೆ. ಮತ್ತೆ ಆಮೇಲೆ ಬ್ಲಡ್ ಕೊಲೆಸ್ಟ್ರಾಲ್ ಅನ್ನ, ಬ್ಯಾಡ್ ಕೊಲೆಸ್ಟ್ರಾಲ್ ಅಂತ ಏನಿದೆಯಲ್ಲ ಅದರ ಒಂದು ನಿರ್ಮೂಲನೆಗೆ ಇದು ಸಹಾಯ ಮಾಡುತ್ತೆ. ಮತ್ತೆ ಆಮೇಲೆ ಲಿವರ್ ಪ್ರೊಫೈಲಿಂಗ್ ಅನ್ನ ಮೇಂಟೈನ್ ಮಾಡುತ್ತೆ. ಓಕೆನಾ. ಆ ರೀತಿಯಾಗಿ ಇದು ಸಹಾಯ ಮಾಡುತ್ತೆ. ಮತ್ತೆ ಆಮೇಲೆ ಮತ್ತೆ ಫರ್ದರ್ ಬೇರೆ ಬೇರೆ ಉಪಯೋಗಗಳು ನೋಡ್ತಾ ಹೋದ್ರೆ ಕಿಡ್ನಿಯ ಹೆಲ್ತ್ ಅನ್ನ ಮೇಂಟೆನೆನ್ಸ್ ಮಾಡುತ್ತೆ. ಕಿಡ್ನಿನಲ್ಲಿ ಒಂದು ಫಂಕ್ಷನಲ್ ಯೂನಿಟ್ ಅಂತ ಇರುತ್ತೆ, ನೆಫ್ರಾನ್ಸ್ ಅಂತ. ನೆಫ್ರಾನ್ ಅಂತಕ್ಕಂಥ ಒಂದು ಕ್ರಿಯಾಶೀಲವಾಗಿರ್ತಕ್ಕಂಥ ಒಂದು ಕಣಗಳಿದಾವೆ. ಆ ಕಣಗಳ ಒಂದು ಆರೋಗ್ಯವನ್ನ ಇದು ಸುಧಾರಿಸುತ್ತೆ. ಅವಾಗ ಕಿಡ್ನಿಯ ಆರೋಗ್ಯ ಅದು ಸುಧಾರಣೆಗೆ ಬರುತ್ತೆ. ಓಕೆನಾ. ಆ ತರ ಕೆಲಸ ಮಾಡುತ್ತೆ. ನೆಕ್ಸ್ಟ್ ಆಮೇಲೆ ಇದು ಇಂಟೆಸ್ಟೈನ್ ಅಲ್ಲಿ ಅಂದ್ರೆ ಸಣ್ಣ ಕರಳಿನಲ್ಲಿ ಹೋದಾಗ ಈ ಸ್ನಿಗ್ಧತೆ ಇರೋದ್ರಿಂದ, ಮ್ಯೂಕಸ್ ಜಾಸ್ತಿ ಅಂದ್ರೆ ರೋಳೆ ಜಾಸ್ತಿ ಇರೋದ್ರಿಂದ ಆ ಇನ್ನರ್ ಲೇಯರ್ ಅಲ್ಲಿ ಇರ್ತಕ್ಕಂಥ ಇನ್ಫೆಕ್ಷನ್ಸ್, ಆ ಇನ್ಫೆಕ್ಷನ್ಸ್ ಗಳನ್ನ ನಿರ್ಮೂಲನೆ ಮಾಡಿ ಈ ಇಂಟೆಸ್ಟೈನಲ್ ಹೆಲ್ತ್ ಅನ್ನ ಅಂದ್ರೆ ಸಣ್ಣ ಕರಳಿನ ಆರೋಗ್ಯವನ್ನ ಕಾಪಾಡಲ್ಲಿ ಸಹಾಯ ಮಾಡುತ್ತೆ. ಮತ್ತೆ ಆಮೇಲೆ ಆಟೋಮೆಟಿಕಲಿ ಇದು ಹಾರ್ಟಿನ ಹೆಲ್ತ್ ಅನ್ನ ಏನ್ ಮಾಡುತ್ತೆ, ಮೇಂಟೆನೆನ್ಸ್ ಮಾಡುತ್ತೆ. ಅಂದ್ರೆ ಹಾರ್ಟ್ ಸರಿಯಾದ ರೀತಿನಲ್ಲಿ ಕೆಲಸ ಮಾಡುತ್ತಾರೆ. ಯಾಕಂತಂದ್ರೆ ಸೊ ಇವೆಲ್ಲನೂ ಏನಂತಂದ್ರೆ ಈ ರೀತಿಯಾಗಿ ಕೆಲಸ ಮಾಡ್ತಕ್ಕಂಥದ್ದು ಅಂದ್ರೆ ಹೀಟ್ ಟೆಂಪರೇಚರ್, ಪಿತ್ತ ದೋಷದಿಂದ ಬರ್ತಕ್ಕಂಥ ಸಮಸ್ಯೆಗಳು. ಹಾಗಾಗಿ ಇದು ಪಿತ್ತ ಶಮನ ಮಾಡೋದ್ರಿಂದ ಅದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂಥ ಎಲ್ಲ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಆ ದೃಷ್ಟಿಯಿಂದ. ಮತ್ತೆ ಆಮೇಲೆ ಕಣ್ಣಿನ ಸಮಸ್ಯೆಗಳು ಅಂದ್ರೆ ಕಣ್ಣೇನಾದ್ರೂ ಉರಿತಾ ಇದ್ರೆ, ಹೀಟ್ಗೆ ಏನಾದ್ರೂ ಅದು ಸ್ವಲ್ಪ ರೆಡ್ ಆಗಿದ್ರೆ ಆ ತರದ ಸಮಸ್ಯೆಗಳು ನಿವಾರಣೆ ಆಗುತ್ತೆ.
ನೆಕ್ಸ್ಟ್ ಆಮೇಲೆ ಈ ನೆರೆ ಕೂದಲು ಅಂದ್ರೆ ವೈಟ್ ಆಗ್ತಾ ಇರತ್ತಲ್ಲ, ಅಂದ್ರೆ ಚಿಕ್ಕ ವಯಸ್ಸಿಗೆ ವೈಟ್ ಆಗ್ತಕ್ಕಂಥ ಸಮಸ್ಯೆ ಇದೆಯಲ್ಲ, ಸೊ ಇದರ ಒಂದು ಕಂಟಿನ್ಯೂಸ್ ಆಗಿ ಉಪಯೋಗದಿಂದ ಅದು ಕಡಿಮೆ ಆಗ್ತಾ ಬರುತ್ತೆ. ಯಾಕಂದ್ರೆ ವೈಟ್ ಕೂದಲುಗಳು ಬರೋದು ಬಾಡಿನಲ್ಲಿ ವಿಪರೀತವಾಗಿ ಪಿತ್ತದ ಅಂಶ ಜಾಸ್ತಿ ಆದಾಗ ನಮ್ಗೆ ಆ ತರದ ಸಮಸ್ಯೆ ಆಗುತ್ತೆ. ಅಂದ್ರೆ ಒಟ್ಟಿನ ಸಮಸ್ಯೆ, ನೆರೆ ಕೂದಲಿನ ಸಮಸ್ಯೆ, ಕಣ್ಣು ಉರಿಯ ಸಮಸ್ಯೆ. ಸೊ ಇವೆಲ್ಲನೂ ಏನಾಗುತ್ತೆ, ಶಮನ ಆಗ್ತಾ ಬರುತ್ತೆ ಇದರ ಉಪಯೋಗದಿಂದ. ಮತ್ತ ಆಮೇಲೆ ಸ್ಕಿನ್ನಿನ ಗ್ಲೋನೆಸ್ ಜಾಸ್ತಿ ಆಗುತ್ತೆ. ಅಂದ್ರೆ ನಮ್ಗೆ ಈ ಮುಪ್ಪಾಗಿರ್ತಕ್ಕಂಥ ಒಂದು ಸ್ಕಿನ್ ಏನಿರುತ್ತಲ್ಲ, ಅದು ಏನಾಗುತ್ತೆ ಅಂದ್ರೆ ಅದ್ರ ಕಾಂತಿ ಜಾಸ್ತಿ ಆಗತ್ತೆ. ಸೊ ಈ ರೀತಿ ಸ್ಕಿನ್ನಿನ ಹೆಲ್ತ್ ಮೈಂಟೆನೆನ್ಸ್ ಆಗುತ್ತೆ. ದೆನ್ ನೆಕ್ಸ್ಟ್ ಆಮೇಲೆ ಇದರಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಇರೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಮತ್ತೆ ಆಮೇಲೆ ಕ್ಯಾಲ್ಸಿಯಂ ಇದೆ, ಮೆಗ್ನೀಷಿಯಂ ಇದೆ, ಹಾಗಾಗಿ ಬೋನಿನ ಹೆಲ್ತ್ಗೆ ತುಂಬಾ ಒಳ್ಳೆಯದು. ಯಾವ್ದಾದ್ರು ಈ ತರ ಏನಾದ್ರು ಕಾಲು ಇಳುಕಿದ್ರೆ ಅಥವಾ ಫ್ರಾಕ್ಚರಿಂಗ್ ಆಗಿದ್ರೆ, ಸೊ ಆ ಸಂದರ್ಭದಲ್ಲಿ ಆ ಬೋನಿನ ಆರೋಗ್ಯವನ್ನ ಕಾಪಾಡುತ್ತೆ, ಬೇಗ ವಾಸಿ ಆಗೋದಿಕ್ಕೆ ಅದು ಸಹಾಯ ಮಾಡುತ್ತೆ. ಈ ರೀತಿಯಾಗಿ ವಿವಿಧ ರೀತಿನಲ್ಲಿ ಈ ಕಾಮಕಸ್ತೂರಿ ಅಂತಕ್ಕಂಥದ್ದು ತುಂಬಾ ಪರಿಣಾಮಕಾರಿಯಾಗಿ ಕೆಲಸವನ್ನ ಮಾಡುತ್ತೆ. ಹಾಗಾಗಿ ನಾವು ರಾತ್ರಿ ನೆನೆಸಿಟ್ಬಿಟ್ಟು ಬೆಳಗ್ಗೆ ಎದ್ದು ಅದನ್ನ ಖಾಲಿ ಹೊಟ್ಟೆನಲ್ಲಿ ಕುಡಿಯೋದ್ರಿಂದ, ಅಥವಾ ನಮ್ಮ ವಿವಿಧ ಬೇರೆ ಬೇರೆ ಪದಾರ್ಥಗಳಲ್ಲಿ ಇದನ್ನ ಮಿಕ್ಸ್ ಮಾಡಿ ಬಳಸೋದ್ರಿಂದ ನಮಗೆ ಗೊತ್ತಿಲ್ದಂಗೆನೆ ಈ ಒಂದು ಅಂಶ ನಮ್ಮ ದೇಹಕ್ಕೆ ಸೇರೋ ತರ ಮಾಡ್ಕೋಬಹುದು. ಸೊ ಈ ತರ ಇದರದ್ದು ಬೆನಿಫಿಟ್ಸ್ ಅನ್ನ ನಾವು ಪಡ್ಕೊಂತ ಹೋಗ್ಬೋದು. ಇದನ್ನ ಯಾರು ಉಪಯೋಗ ಮಾಡಬಾರ್ದು ಅಂತಂದ್ರೆ, ಯಾರು ಬಾಣಂತಿಯರು ಇದಾರೋ ಸೊ ಅವರು ಇದನ್ನ ಬಳಕೆ ಮಾಡಬಾರ್ದು. ಮತ್ತೆ ಆಮೇಲೆ ಡೆಲಿವರಿ, ಆಫ್ಟರ್ ದ ಡೆಲಿವರಿ ಏನು ಹಾಲು ಉಣಿಸ್ತಕ್ಕಂಥದ್ದು ಏನಿದೆ ಅಲ್ಲ, ಸೊ ಅವರು ಅಂದ್ರೆ ಗರ್ಭಿಣಿಯವರು ಮತ್ತೆ ಬಾಣಂತಿಯರು ಇಬ್ರು ಸೊ ಈ ಒಂದು ಬೀಜದ ಸೇವನೆಯನ್ನ ಮಾಡಬಾರ್ದು ಆ ಸಂದರ್ಭದಲ್ಲಿ. ತದನಂತರದಲ್ಲಿ ಮಾಡಿ ಅದರ ಒಂದು ಪ್ರಯೋಜನವನ್ನ ನಾವು ಪಡ್ಕೋಬಹುದು. ಇದಿಷ್ಟು ಈ ಕಾಮಕಸ್ತೂರಿ ಅಂತಕ್ಕಂಥ ಒಂದು ಅದ್ಭುತವಾದ ಸಸ್ಯದ ಒಂದು ಉಪಯೋಗಗಳು. ಇವನ್ನ ನಾವು ದೈನಂದಿನವಾಗಿ ಬಳಸೋದ್ರಿಂದ ಅಥವಾ ಫ್ರೀಕ್ವೆಂಟ್ ಆಗಿ ಬಳಸೋದ್ರಿಂದ ಈ ಎಲ್ಲ ಬೆನಿಫಿಟ್ಸ್ ನಮ್ಗೆ ಸಿಗುತ್ತೆ. ನಾವು ನೈಸರ್ಗಿಕವಾಗಿ ಅಥವಾ ನೈಜವಾಗಿ ನಮ್ಮ ಆರೋಗ್ಯವನ್ನ ಸುಧಾರಣೆ ಮಾಡ್ಕೋಬಹುದು ವೀಕ್ಷಕರೇ. ಸೊ ಇಷ್ಟು ಹೇಳ್ತಾ ಈ ಒಂದು ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ವೀಕ್ಷಕರೇ.